ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲ್ ಆಗಿರುವಂತಹ ಬ್ಯಾಕ್ ನೆಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫ್ರಂಟ್ ಸೈಡ್ ಎಲ್ಲ ಇವಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಗೈತೆ. ಆಲ್ರೆಡಿ ವಿಡಿಯೋ ಒಳಗೆ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಫುಲ್ ಬ್ಲೌಸ್ ಸ್ಟಿಚಿಂಗ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಸಿಂಪಲ್ ಆಗಿರುವಂಥ ಬ್ಯಾಕ್ ನೆಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ರೆಡಿ ಬ್ಲೌಸ್ ಲೆಂತ್ ಬಂದು ಕರೆಕ್ಟಾಗಿ 14 ಇಂಚ್ ಇತ್ತು. ಇವಾಗ ನಾನು 14 ಇಂಚ್ ಅಳತೆ ಮಾಡಿ ನೋಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿನೇ 14 ಇಂಚ್ ಐತಿ. ಸೊ ಇವಾಗ ಬ್ಯಾಕ್ ನೆಕ್ ಕೊರಳಿನ ಲೆಂತ್ ಬಂದು 10.5 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ನೆಕ್ ವಿಡ್ತ್ ಕೂಡ ತೆಳಗಡೆ ನಾನು 2.5 ಇಂಚ್ ತೊಗೋತಾ ಇದ್ದೀನಿ. ಜಾಸ್ತಿ ಬ್ರಾಡ್ ಬೇಕು ಅಂತಂದ್ರೆ 3 ಇಂಚ್ ಕೂಡ ತೊಗೋಬಹುದು. ಸೊ ನಾನು ಇಲ್ಲಿ 2 ಇಂಚ್ ತೊಗೋತಾ ಇದ್ದೀನಿ. ಮತ್ತು ಮೇಲ್ಗಡೆ ನೆಕ್ ವಿಡ್ತು 2 ಇಂಚ್ ತೊಗೊಂಡು ಇವಾಗ ನೆಕ್ ಶೇಪ್ನ ಹಾಕ್ಲಾಕತ್ತೀನಿ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ಲಾತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ನಮಗೂ ಕೂಡ ಸಪೋರ್ಟ್ ಮಾಡಿದರೆ ನಮಗೂ ಕೂಡ ಮುಂದಿನ ವಿಡಿಯೋ ಮಾಡ್ಲಿಕ್ಕೆ ಇನ್ಸ್ಪೈರ್ ಆಗ್ತೈತಿ. ಸೊ ಇವಾಗ ಕೊರಳಿನ ಶೇಪ್ ಹಾಕ್ಲಾಕತ್ತೀನಿ. ಇವಾಗ ಸಿಂಪಲ್ ಡಿಸೈನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಇನ್ನೊಂದು ಮಾರ್ಕನ್ನು ಹಾಕ್ತೀನಿ. ಥ್ರೆಡ್ ವರ್ಕ್ ಮಾಡುವಾಗ ಯಾವ ರೀತಿಯಾಗಿ ಮಾರ್ಕನ್ನು ಹಾಕ್ತೀವಲ್ವ, ಅದೇ ರೀತಿಯಾಗಿ ನಾನು ಇಲ್ಲಿ 1/2 ಇಂಚ್ ಆಗುವಷ್ಟು ಮಾರ್ಕನ್ನು ಹಾಕಿ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿಲತ್ತೀನಿ. ರೌಂಡ್ ನೆಕ್ ಇದು ಸಿಂಪಲ್ಲಾಗಿ ಇವಾಗ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನು ಅಟ್ಯಾಚ ಮಾಡ್ತೀನಿ. ಸೊ ಇವಾಗ ನಾನು ಪೈಪಿಂಗ್ನ ಮಾಡೋಂಗಿಲ್ಲ. ಇದಕ್ಕೆ ಇವಾಗ 1/4 ಇಂಚ್ ಆಗುವಷ್ಟು ನಾನು ರೌಂಡ್ ಎಲ್ಲನೂ ಸ್ಟಿಚಿಂಗ್ನ ಹಾಕಿ ಫೋಲ್ಡಿಂಗ ಮಾಡ್ತೀನಿ. ಒಂದು 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ಬಟ್ಟೆಯನ್ನು ತೆಗೆದು ನಾನು ಕಟಿಂಗ್ನ ಮಾಡ್ತಾಯಿದ್ದೀನಿ. ಪೈಪಿಂಗ್ ಕೂಡ ಮಾಡಬಹುದು, ಬಟ್ ನಾನಿಲ್ಲಿ ಲೇಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಫೋಲ್ಡಿಂಗ್ನ ಮಾಡ್ಲಾಕತ್ತೀನಿ. ಆಲ್ರೆಡಿ ನಾನು ಸಿಂಪಲ್ ಡಿಸೈನ್ ಬ್ಲೌಸಸ್ ಕಟ್ಟಿಂಗ ಮತ್ತು ಈಸಿಯಾಗಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ಕೂಡ ನಾನು ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕೀನಿ. ಹಾಗೆ ಸ್ಲೀವ್ ಕಟ್ಟಿಂಗ ಮತ್ತು ಸ್ಟಿಚಿಂಗ್ ಕೂಡ ಹಾಕೀನಿ. ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಎಲ್ಲರೂ ಕೂಡ ಜಾಸ್ತಿ ಕಾಲರ್ ನೆಕ್ ಮತ್ತು ಬೋಟ್ ನೆಕ್ ಡಿಸೈನ್ಸ್ನ ಅಪ್ಲೋಡ್ ಮಾಡಿ ಅಂತ ಹೇಳಿ ಕೇಳಾಕತ್ತೀರಿ. ಬಟ್ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ತುಂಬಾ ಬ್ಲೌಸಸ್ ಅದಾವೆ ನೋಡಿರಿ. ಒಂದು ಅದೇ ಬ್ಲೌಸನ್ನು ಈ ರೀತಿಯಾಗಿ ಡಿಸೈನ್ ಮಾಡಬೇಕು ಅಂತ ಹೇಳಿ ಎತ್ತಿಟ್ಟೇನಿ, ಬಟ್ ನನಗಿನ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಇವಾಗ ಸೈಡ್ ಕೂಡ ಸ್ಟಿಚಿಂಗ್ ಮಾಡಿ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆಯನ್ನು ಕಟ್ ಮಾಡಿ ತೆಗಿಲಾಕತ್ತೀನಿ. ಇದಾದ ನಂತರ ನಾನು ಇವಾಗ ಸಾಡಿ ಕಲರ್ ಏನು ಬ್ಲೌಸ್ ಐತಲ್ಲ, ಅದನ್ನ ಒಂದು ಸ್ವಲ್ಪ ನಾನು ಸಾಡಿ ಒಳಗಿಂದ ಒಂದು ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆಯನ್ನು ನಾನು ತೆಗೆದಿದ್ನಿ. ಇವಾಗ ಇದೇನೈತಲ್ಲ 1.25 ಇಂಚ್ ಆಗುವಷ್ಟು ಬಟ್ಟೆನ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಪಟ್ಟಿ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಲಾಕತ್ತೀನಿ. ಫೋಲ್ಡ್ ಮಾಡಿ, ಇಲ್ಲ ನೀವು ಡೋರಿನ ರೆಡಿ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು. ಇವಾಗ ನಾನು ಇಲ್ಲೇ ಫೋಲ್ಡಿಂಗ್ ಮಾಡಿ ಒಂದು ಪಟ್ಟಿ ರೀತಿಯಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಡಿಫ್ರೆಂಟ್ ಡಿಸೈನ್ ನಾನೀಗ ಇವಾಗ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಅಪ್ಲೋಡ ಮಾಡಿದ್ನಿ. ಸೊ ಇವಾಗ ಪಟ್ಟಿನ ರೆಡಿ ಮಾಡ್ಲಾಕತ್ತೀನಿ. ಇದು ಜಾಸ್ತಿ ದಿನ ಆಯ್ತು ನೋಡಿರಿ. ಫ್ರಂಟ್ ಸೈಡ್ ನಾನು ರೆಡಿ ಮಾಡಿಬಿಟ್ಟು ಇದನ್ನ ಇಲ್ಲ ಅಂತಂದ್ರೂ ಒಂದು 8 ದಿನ ಆಯಿತು. ಬ್ಲೌಸ್ನ ನಂಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಆರಾಮಿಲ್ಲಕ್ಕಾಗಿ ಸ್ಟಿಚಿಂಗ್ನ ನಾನು ಮಾಡಿಲ್ಲಗಿನಿ. ಇವಾಗ ಈ ಬ್ಯಾಕ್ ನೆಕ್ನ ಡಿಸೈನ್ನ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತು ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಇವು ಕೂಡ ಏನಾವಲ್ಲ 1.25 ಇಂಚನ್ನು ಅದ ನೋಡ್ರಿ. ಅಷ್ಟು ಲೆಂತ್ ತೊಗೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ. ಇದು ಬ್ಲೌಸ್ ಅಷ್ಟೇ ಸಿಂಪಲ್ ಆದರೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತೈತಿ. ಇವಾಗ ನಾನು ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಅವೇನು ಪಟ್ಟಿ ರೆಡಿ ಮಾಡ್ಕೊಂಡಿದ್ನಲ್ಲ ಅವನ್ನ ಇವಾಗ ಅಟ್ಯಾಚು ಮಾಡ್ಲಾಕತ್ತೀನಿ. ಒಂದು ಅರ್ಧ ಇಂಚ್ ಆಗುವಷ್ಟು ಬಿಟ್ಟು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಮಧ್ಯ ಸ್ಪೇಸ್ ಏನೈತಲ್ಲ, ಅರ್ಧ ಇಂಚ್ ಕೂಡ ಬಿಡ್ಬೋದು, 1/4 ಇಂಚ್ ಕೂಡ ಬಿಡ್ಬೋದು. ನಾ ಇಲ್ಲಿ ಒಂದು 1/4 ಇಂಚ್ಗಿಂತನೂ ಸ್ವಲ್ಪ ಜಾಸ್ತಿ ಆಗೋ ರೀತಿಯಾಗಿ ಬಿಟ್ಟು ಸ್ಟಿಚಿಂಗ ಮಾಡ್ಲಾಕತ್ತೀನಿ.
ಇದೇ ರೀತಿಯಾಗಿ ರೌಂಡ್ ಶೇಪ್ಗೆಲ್ಲ ಕೂಡ ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ತಾನೆ ಹೋಗ್ತೀನಿ. ಮತ್ತು ಬ್ಲೌಸ್ ಅಂತ ಸಾಡಿ ಏನೈತಲ್ಲ ಕಲರ್ ಕೂಡ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿತ್ತು. ಸೊ ವಿಡಿಯೋ ಒಳಗೆ ಈ ಒಂದು ಇದ್ರಕ್ಕಿಂತನೂ ನ್ಯಾಚುರಲ್ಲಾಗಿ ನೋಡ್ಲಾಕ್ಕೂ ಅಷ್ಟೇ ನೀಟಾಗಿ ಮತ್ತು ಕಲರ್ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ಲಾಕತ್ತಿತ್ತು. ಮತ್ತು ಅವರು ವಿಯರ್ ಮಾಡಿದ ನಂತರ ಫಿಟ್ಟಿಂಗ್ ಕೂಡ ಅಷ್ಟೇ ಬ್ಲೌಸ ನೀಟಾಗಿ ಬಂದಿತ್ತು. ಸೊ ನಾ ಯಾವ ರೀತಿಯಾಗಿ ಸೈಡ್ ಫಿಟ್ಟಿಂಗ ಸ್ಟ್ರೇಟ್ ಲೈನ್ ಬರಬೇಕಂತಂದ್ರೆ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಮತ್ತು ಕಟ್ಟಿಂಗ್ ಮಾಡೋದು ಅಂತ ಹೇಳಿ ಕೂಡ ನಾನು ಸೆಪ್ರೇಟಾಗಿ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅಟ್ಯಾಚ್ ಮಾಡೋದು ಕಂಪ್ಲೀಟ ಆಯಿತು. ಇವಾಗ ನೆಕ್ಸ್ಟ್ ನಾನು ಡೋರಿನ ರೆಡಿ ಮಾಡ್ಕೊಳತ್ತೀನಿ. ಡೋರಿ ಮಾಡೋದು ಯಾವ ರೀತಿ ಅಂತ ಹೇಳಿ ಕೂಡ ನಾನು ಶಾರ್ಟ್ಸ್ ಒಳಗೆ ಕೂಡ ಅಪ್ಲೋಡ ಮಾಡೀನಿ. ಇವಾಗ ಡೋರಿನ ರೆಡಿ ಮಾಡ್ಲಾಕತ್ತೀನಿ. ನಾವು ಎಷ್ಟು ಚೆಂದಾಗಿ ಬೇಕಲ್ಲ ಅಷ್ಟು ಚೆಂದಾಗಿ ಕೂಡ ಡೋರಿನ ರೆಡಿ ಮಾಡ್ಕೋಬೋದು. ಇವಾಗ ರೆಡಿ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸಾಡಿ ಕಲರ್ ಏನೈತಲ್ಲ ನಾವು ಪಟ್ಟಿನ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಬ್ಲೌಸ್ ಕಲರ್ ಏನೈತಲ್ಲ ಬ್ಲೌಸ್ ಕಲರ ನಾನು ಡೋರಿನ ರೆಡಿ ಮಾಡ್ಲಾಕತ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದಾಗಿ ಡೋರಿ ಬಂದೈತಿ ಅಂತ ಹೇಳಿ. ಇವಾಗ ನಾನು ಇವೇನು ಪಟ್ಟಿ ಮಾಡಿನಲ್ಲ ಅದರ ಮಧ್ಯದಲ್ಲಿ ಈ ರೀತಿಯಾಗಿ ಹಾಕ್ಲಾತೀನಿ. ಇಲ್ಲ ನೀವು ಗೋಲ್ಡನ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ನಾನಿಲ್ಲಿ ಯಾವುದೇ ಯೂಸ್ ಮಾಡ್ಲಾಕತ್ತಿಲ್ಲ, ಹಾಗೆ ನ್ಯಾಚುರಲಾಗಿ ಚೆನ್ನಾಗಿ ಕಾಣಿಸ್ತೈತಿ, ಹಿಂಗೆ ಇರಲಿ ಅಂಥೇಳಿ ಇವಾಗ ರೆಡಿನ ಮಾಡ್ಲಾಕತ್ತೀನಿ. ಸೊ ಈ ರೀತಿಯಾಗಿ ಬ್ಲೌಸ್ ಇದೆ. ಬ್ಲೌಸ್ ರೀತಿಯಾಗಿ ಒಂದು 5ರಿಂದ 6 ಬ್ಲೌಸನ್ನ ಸ್ಟಿಚಿಂಗ್ ಮಾಡಿದ್ನಿ. ಸೊ ಇದು ಫೈನಲ್ ಆಗಿ ಇದನ್ನು ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡು ಅಂತ ಹೇಳಿದರು. ಇವಾಗ ಒಂದು ಬ್ಲೌಸ್ನ ಯಾರಾದರೂ ವಿಯರ್ ಮಾಡಿದ ನಂತರ ಚೆನ್ನಾಗಿ ಕಾಣಿಸ್ತು ಅಂತಂದ್ರೆ ಅದೇ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಬ್ಲೌಸ್ ಕೂಡ ಅದೇ ರೀತಿಯಾಗಿತ್ತು ನೋಡಿರಿ. ಇವಾಗ ಕಂಪ್ಲೀಟ ಆಯಿತು. ಇವಾಗ ನೆಕ್ಸ್ಟ್ ನಾನು ಬ್ಯಾಕ್ ಪಾರ್ಟ ಮತ್ತು ಫ್ರಂಟ್ ಪಾರ್ಟ್ನ ಇವಾಗ ಜಾಯಿಂಟ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ನಾನು ಲೇಸ್ನ ಅಟ್ಯಾಚ ಮಾಡ್ತೀನಿ. ಇದು ಗ್ರ್ಯಾಂಡ್ ಅಷ್ಟೊಂದು ಗ್ರ್ಯಾಂಡ್ ಕೂಡ ಕಾಣಂಗಿಲ್ಲ, ಅಷ್ಟೇ ಸಿಂಪಲ್ ಕಾಣಿಸ್ತೈತಿ ಮತ್ತು ನೋಡ್ಲಾಕ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತೈತಿ. ಮತ್ತು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬಾ ಈಸಿಯಾಗಿರ್ತಕ್ಕಂಥ ಡಿಸೈನ್. ಯಾವುದೇ ಕ್ಯಾನ್ವಾಸ್ ಇಲ್ಲ, ಏನೂ ಇಲ್ಲ, ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ತಕ್ಕಂಥ ಬ್ಲೌಸ್ ಡಿಸೈನ್ ಇದು. ಇವಾಗ ಲೇಸ್ನ ಅಟ್ಯಾಚ ಮಾಡ್ಲಾಕತ್ತೀನಿ. ಸೊ ಈ ಡಿಸೈನ ಮತ್ತು ಈ ಲೇಸ್ ಏನು ಅಟ್ಯಾಚ್ ಮಾಡಿದ ನಂತರ ಕೂಡ ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ಕೂಡ ಕಾಣಿಸ್ಲಾಕತ್ತಿತ್ತು. ಇವಾಗ ಸ್ಲೀವ್ ಕೂಡ ನಾನು ಕಟಿಂಗ್ ಮಾಡಿ ಫ್ಯಾಬ್ರಿಕ್ಕು ಲೈನಿಂಗ್ ಕೂಡ ಅಟ್ಯಾಚ್ ಮಾಡಿ ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ. ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳಿದಾಗೆ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆನೇ ನಾನು ಮೊದಲಿಗೆ ಸ್ಟಾರ್ಟಿಂಗ್ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಅದು ಮೊದಲಿಂದನೂ ನಾನು ಟೈಲರಿಂಗ್ ಏನು ಸ್ಟಾರ್ಟ್ ಮಾಡಿದ್ನಲ್ಲ ಬ್ಲೌಸ್ ಹೊಲಿಯುವಾಗ ಅದೇ ಒಂದು ಮೆಥಡ್ ಫಾಲೋನ ಮಾಡ್ಲಾಕತ್ತೀನಿ. ಮೊದಲಿಗೆ ಸ್ಲೀವ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ಬ್ಯಾಕ್ ಸೈಡ ನಾನು ಟಕ್ಸ್ ಪಾಯಿಂಟ್ನ ಹಿಡ್ಲಾಕತ್ತೀನಿ. ಇವಾಗ ರೆಡಿ ಆಯಿತು. ಮತ್ತು ಇವಾಗ ಸೊಂಟದ ಪಟ್ಟಿನ ನಾನು ಜಾಯಿಂಟ ಮಾಡ್ಲಾಕತ್ತೀನಿ. ಇವಾಗ ಟಕ್ಸ್ ಪಾಯಿಂಟ್ನ ಹಿಡಿದಾದ ನಂತರ ನಾನು ಈ ರೀತಿಯಾಗಿ ಜಾಯಿಂಟ ಮಾಡ್ಲಾಕತ್ತೀನಿ. ಫೋಲ್ಡಿಂಗ್ ಮಾಡೋಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಇನ್ನೊಂದು ಸ್ಟಿಚ್ನ ಈ ರೀತಿಯಾಗಿ ಹಾಕ್ಲಾಕತ್ತೀನಿ. ಈ ಪಟ್ಟಿ ಏನೈತಲ್ಲ ಒಂದು 2 ಇಂಚ್ ಆಗುವಷ್ಟು ಅಗಲ ತೊಗೊಂಡೇನಿ ನೋಡಿರಿ. ಅವರು ಸಿಂಗಲ್ ಬ್ಲೌಸ್ ಇರ್ತೈತಲ್ಲ ಆ ರೀತಿಯಾಗಿ 1 ಇಂಚ್ ಆಗುವಷ್ಟು ಪಟ್ಟಿನ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅದೇ ರೀತಿಯಾಗಿ ಸ್ಟಿಚ ಮಾಡ್ಲಾಕತ್ತೀನಿ. ಇವಾಗ ಸೈಡ ಫೈನಲ್ ಆಗಿ ಸ್ಟಿಚ್ನ ಹಾಕ್ಲಾಕತ್ತೀನಿ. ಬ್ಲೌಸ್ ಫಿನಿಶಿಂಗ್ ಆಯಿತು. ಇನ್ನು ಡೋರಿನ ಮತ್ತು ಲಟ್ಕನ್ನ ಇಷ್ಟ ರೆಡಿ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ಮಾರ್ಜಿನ್ನ ಎಷ್ಟು ಬಿಟ್ಟನೆಲ್ಲ ಅಷ್ಟಕ್ಕೆ ಮಾರ್ಕ್ ಹಾಕಿ ನಾನು ಇವಾಗ ಬ್ಲೌಸ್ನ ಫಿನಿಶಿಂಗ ಲೈನನ್ನು ಹಾಕ್ಲಾಕತ್ತೀನಿ. ನೀವು ಸ್ಟ್ರೇಟ್ ಲೈನ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ನೋಡ್ಬೋದು. ಅಷ್ಟೇ ನೀಟಾಗಿ ಕೂಡ ಮತ್ತು ನಾನು 4 ಸ್ಟಿಚ್ನ ಹಾಕಿರ್ತೀನಿ ರೀ ಸ್ಟಿಚಿಂಗ್ ಮಾಡುವಾಗ. ಯಾವುದೋ ಒಂದು ಲೂಸು ಮತ್ತು ಫಿಟ್ಟಿಂಗ್ ಏನೂ ಆಗಿರಲಿಲ್ಲ, ಕರೆಕ್ಟಾಗಿನೇ ಫಿಟ್ಟಿಂಗ್ ಬಂತು. ಇವಾಗ ಫೈನಲ್ ಆಗಿ ನೋಡ್ತಾ ಇರ್ಬೋದು ನೆಕ್ ಯಾವ ರೀತಿಯಾಗಿ ಡಿಸೈನ್ನ ಕಾಣಿಸ್ಲಾತೈತಿ ಅಂಥೇಳಿ ಅಷ್ಟೇ ಚೆನ್ನಾಗಿ ಕೂಡ ಕಾಣಿಸ್ಲಾಕತ್ತಿತ್ತು. ಇವಾಗ ಲಟ್ಕನ್ ಕೂಡ ರೆಡಿ ಮಾಡ್ಕೋಬೇಕಂತ ಹೇಳಿ ನಾನು ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡ್ಲಾಕತ್ತೀನಿ. ಯಾಕಂತಂದರೆ ನಮ್ಮ ಆರ್ಯನ ಒಂದು ಸ್ವಲ್ಪ ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ತೊಗೊಂಡು ಹೋಗಿಬಿಟ್ಟಿರ್ತಾನಲ್ಲ, ಹೀಗಾಗಿ ಸ್ವಲ್ಪ ಲಟ್ಕನ್ ಮಾಡಬೇಕಾದ್ರೆ ಲೇಟ್ ಆಯಿತು. ಹೀಗಾಗಿ ನಾನು ನೆಕ್ಸ್ಟ್ ಬ್ಲೌಸ್ ಫಿನಿಶಿಂಗ್ ಆದ ನಂತರ
1 ಗಂಟೆ ಆದ ನಂತರ ಮತ್ತೆ ನಾನು ಟೈಮ್ ಸಿಕ್ಕಾಗ ಲಟ್ಕನ್ನ ಮಾಡಿ ಜೋಡಿಸ್ಲಾಕತ್ತೀನಿ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ವಿ. ಲಟ್ಕನ್ ಕೂಡ ಅಷ್ಟೇ ನೀಟಾಗಿ ಬಂದಿದ್ದು. ಇದನ್ನ ಸೆಪ್ರೇಟ್ ಲಟ್ಕನ್ ಡಿಸೈನ್ ಮಾಡೋದನ್ನು ನಾನು ನೆಕ್ಸ್ಟ್ ಡೇನು ನಾಳೆ ಅಥವಾ ನಾಡಿದ್ದು ನಾನು ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಫೈನಲ್ ಬ್ಲೌಸ್ ಫಿನಿಶಿಂಗ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ನೋಡ್ಬೋದು. ನೀವು ಬ್ಲೌಸ್ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ ಯಾವ ರೀತಿಯಾಗಿ ಬ್ಲೌಸ್ ಬಂದೈತಿ ಅಂಥೇಳಿ. ಈ ಒಂದು ಡಿಸೈನ್ ಎಲ್ಲರಿಗೂ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡೆ ನೋಡಿರಿ. ಹಾಗೆ ಈ ಒಂದು ಬ್ಲೌಸಿಗೆ ಡೋರಿ ಕೂಡ ಅಷ್ಟೇ ಸಣ್ಣದಾಗಿ ಅಷ್ಟೇ ನೀಟಾಗಿ ಬಂದಿತ್ತು ನೋಡಿರಿ. ಲಟ್ಕನ್ ಕೂಡ ಅಷ್ಟೇ ನೀಟಾಗಿ ಬಂದಿದ್ವು. ಸೊ ಈ ಒಂದು ಫೈನಲ್ ಲುಕ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಒಂದು ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಯಾರಿಗೆಲ್ಲ ಟೈಲರಿಂಗ್ ಒಳಗೆ ಇಷ್ಟ ಆಯ್ತಲ್ಲ ಅವರಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕತ್ತಿರಲ್ಲ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನಷ್ಟು ನಮ್ಮ ಚಾನಲ್ ಬೆಳಿಬೇಕು ಅಂತಂದ್ರೆ ನಿಮ್ಮ ಎಲ್ಲರ ಪ್ರೀತಿ ಒಂದು ಪ್ರೋತ್ಸಾಹನೇ ನಮ್ಗೆ ಕಾರಣ ನೋಡಿರಿ. ಎಲ್ಲರೂ ಕೂಡ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಒಂದು ಮುಂದಿನ ಒಳ್ಳೆ ವಿಡಿಯೋ ಮುಖಾಂತರ ಎಲ್ಲರನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು.